ಈಗ ನನ್ನ ಪ್ರೊಫೆಷನ್ ಅಂತ ತಗೊಂಡ್ರೆ ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಏಕಾಂಗಿಯಾಗಿ ಹೋರಾಡಬೇಕು. ಅವಾಗ ಏನು ಮಾಡ್ತೀನಿ, ನಾನು ಆಟೋ ಸಜೆಷನ್ ಕೊಟ್ಕೊತೀನಿ. ಆಟೋ ಸಜೆಷನ್ ನಾನು ಏನಂತಂದರೆ, ನಾನು ಏಕಾಂಗಿ ಅಲ್ಲ, ನನ್ನ ಜೊತೆ ಭಗವಂತ ನನ್ನ ಹಿಂದೆನೇ ಇದ್ದಾನೆ. ನಾನು ಏನೇ ಆದರೂ ನನ್ನ ಕೈ ಬಿಡಲ್ಲ ಭಗವಂತ. ಅಂದರೆ ಒಂದು ಫೋರ್ಸ್, ಏನೋ ಒಂದು ಎನರ್ಜಿ ಇದೆ, ನನ್ನ ಜೊತೆ ಇದ್ದಾನೆ. ಅದು ಎಷ್ಟು ಸ್ಟ್ರಾಂಗಾಗಿ ಬಿಲೀಫ್ ಇದೆ ಅಂದರೆ ನನಗಿದೆ. ಅದು ನನಗೆ ಮಾಡ್ತಾನೆ, ನನಗೆ ಅದು ತೊಂದರೆ ಆಗೋದಿಲ್ಲ ಅನ್ನೋದು ಒಂದು ಆಟೋ ಸಜೆಷನ್. ಅದ್ರ ಜೊತೆ ನನಗೆ ನಾನೇ ಬೆನ್ನು ತಟ್ಕೋಬೇಕು. ಮಾಲಿನಿ, ಧೈರ್ಯಗೆಡಬೇಡ, ಇದೆಲ್ಲ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಇವೆಲ್ಲ ತೊಂದರೆಗಳನ್ನು ನೀನು ಎದುರಿಸ್ಬೇಕು. 100 ಏಟು ನಿನಗೆ ಬಿದ್ದಾಗಲೇ ನೀನೊಂದು ವಿಗ್ರಹ ಆಗೋದು. ಇದೆಲ್ಲ ನಮಗೆ ನಾವೇ ಹೇಳ್ಕೊಳ್ಳೋದು ಆಟೋ ಸಜೆಷನ್ಸ್ಗಳು. ಪಾಸಿಟಿವ್ ಆಗಿ ಎಂಥ ಸಂದರ್ಭದಲ್ಲೂ. ಆಮೇಲೆ ತುಂಬ ಕಷ್ಟ ಇಲ್ಲ ನೋಡು, ಭಗವಂತ ನೀನು ಪರೀಕ್ಷೆ ಮಾಡ್ತಾ ಇದ್ದಾನೆ, ನಿನ್ನಲ್ಲಿ ಎಷ್ಟು ತಾಳ್ಮೆ ಇದೆ, ಎಷ್ಟು ಸಹಿಷ್ಣುತೆ ಇದೆ, ಅದಕ್ಕೋಸ್ಕರ ಪರೀಕ್ಷೆ ಮಾಡೋಕ್ಕೋಸ್ಕರನೇ ನಿನಗೆ ಬಂದಿರೋದು. ಎದುರಿಸು, ಆಗುತ್ತೆ, ನಿನ್ನ ಕೈಲಿ ಇದೆ, ಯು ಹ್ಯಾವ್ ದಟ್ ಕೆಪಾಸಿಟಿ. ನನಗೆ ನಾನೇ ಹೇಳ್ಕೊಂಡೆ. ಈಗ ನನಗೆ ಯಾರು ಗಾಡ್ ಫಾದರ್ ಯಾರೂ ಇಲ್ಲ, ಆ ದೇವರೇ ಗಾಡ್ ಫಾದರು.